ಅವರೆಲ್ಲ ಕಡು ಬಡತನದ ಜೀವನ ನಡೆಸುತ್ತಿದ್ದವರು. ಕಷ್ಟಗಳು ಎಷ್ಟೇ ಬರಲಿ ದುಡಿದು ಜೀವನ ಸಾಗಿಸುತ್ತಿದ್ದವರು. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡರ್ ಡೆಲಿವರಿ ಕೊಟ್ಟು ಕಷ್ಟಪಟ್ಟು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದರು. ಹಲವರು ಅನೇಕ ಕನಸುಗಳನ್ನು ಹೊತ್ತು ಬದುಕು ಸಾಗಿಸುತ್ತಿದ್ರು. ಆದರೆ ಮುಂದೆ ಸುಂದರ ಬದುಕು ಕಾಣಬೇಕಿದ್ದ ಅವರ ಬಾಳಲ್ಲಿ ಜವರಾಯ ಅಟ್ಟಹಾಸವನ್ನೇ ಮೆರೆದಿದ್ದಾನೆ. ಹೌದು, ಹೀಗೆ ತಮ್ಮ ಮಕ್ಕಳನ್ನು ಕಳೆದುಕೊಂಡು ರೋಧಿಸುತ್ತಿರುವ ತಂದೆ ತಾಯಿ ಹಾಗೂ ಸಂಬಂಧಿಕರು ಇವರೆಲ್ಲ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಅರಬೈಲ್ ಘಟ್ಟದಲ್ಲಿ ಲಾರಿ ಹಾಗೂ ಕ್ರೂಸರ್ ನಡುವೆ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಯುವಕರ ಕುಟುಂಬಸ್ಥರು. ಈ ಭೀಕರ ರಸ್ತೆ ಅಪಘಾತದಲ್ಲಿ ಧಾರವಾಡದ 3 ಯುವಕರು ಕೂಡ ಮೃತಪಟ್ಟಿದ್ದಾರೆ. ಈ ಸಾವಿನ ಮನೆಯಲ್ಲಿ ರೋಧನ ಮಡುಕಟ್ಟಿದೆ. ಸಚಿನ್ ಹೆಬ್ಬಳ್ಳಿ, ಬಸವರಾಜ್, ಮಂಜುನಾಥ ಚುಳಕಿ, ಅಭಿಷೇಕ್ ಮಾದನಬಾವಿ, ಅಕ್ಷಯ್ ಮರುಳವರ, ಅಭಿಷೇಕ್ ಈಶ್ವರ್, ಸಂಜೀವ್ ಅಂಗಡಿ ಸೇರಿದಂತೆ 9 ಜನ ಸ್ನೇಹಿತರು ಗೋಕರ್ಣ ಮುರುಡೇಶ್ವರ ಪ್ರವಾಸ ಮುಗಿಸಿ ಧರ್ಮಸ್ಥಳ ಹಾಗೂ ಚಿಕ್ಕಮಗಳೂರಿನ ಕಡೆಗೆ ಪ್ರಯಾಣ ಮಾಡ್ತಾ ಇದ್ರು. ಅಂಕೋಲಾ ಮಾರ್ಗವಾಗಿ ಚಲಿಸುತ್ತಿದ್ದಾಗ ಎದುರಿನಿಂದ ಬಂದ ಲಾರಿ ಕ್ರೂಸರ್ಗೆ ಡಿಕ್ಕಿಯಾಗಿದೆ. ಈ ಡಿಕ್ಕಿಯ ರಭಸಕ್ಕೆ ಕ್ರೂಸರ್ ವಾಹನ ಸಂಪೂರ್ಣ ನಜ್ಜುಕಚ್ಚಾಗಿದೆ. ಇವರೆಲ್ಲ ಝೊಮ್ಯಾಟೊ ಹಾಗೂ ಸ್ವಿಗ್ಗಿ ಸಂಸ್ಥೆಯಲ್ಲಿ ಫುಡ್ ಡೆಲಿವರಿ ಬಾಯ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ಇದರ ಮೂಲಕವೇ ತಮ್ಮ ಸಂಸಾರ ನಡೆಸಿಕೊಂಡು ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ರು. ಬುಧವಾರ ಎಂದಿನಂತೆ ತಮ್ಮ ಡೆಲಿವರಿ ಕೆಲಸ ಮುಗಿಸಿ ಎಲ್ಲ ಸ್ನೇಹಿತರು ಪ್ರವಾಸಕ್ಕೆ ಅಂತ ಕ್ರೂಸರ್ ತೆಗೆದುಕೊಂಡು ಹೋಗಿದ್ರು. ಈ ವೇಳೆ ಭೀಕರ ಅಪಘಾತ ಸಂಭವಿಸಿ ಸ್ಥಳದಲ್ಲೇ 6 ಜನ ಮೃತಪಟ್ಟರೆ ಇನ್ನೋರ್ವ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾನೆ. ಈ ಘಟನೆಯಲ್ಲಿ ಮೃತಪಟ್ಟ ಮಂಜುನಾಥ ಚುಳಕಿ ಅವರ ಧಾರವಾಡದ ಶಿವಗಂಗಾ ನಗರದಲ್ಲಿ ಶೋಕ ಮಡುಗಟ್ಟಿತ್ತು. ಅವರ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಮಗನನ್ನ ಕಳೆದುಕೊಂಡ ಆ ತಾಯಿಯ ಆಕ್ರಂದನ ಕಂಡು ಅಲ್ಲಿ ಸೇರಿದ್ದವರೆಲ್ಲ ಮಮ್ಮಲ ಮರುಕಪಟ್ಟಿದ್ದಾರೆ. ಸ್ವರ್ಗದಿಂದ ಮನೆಯೊಳಗೆ ಅವನೇ ಹಿರಿಯಾರಿ, ಅವನಿಂದನೇ ಮನೆ ನಡೀದೆ. ಅವನು ನಮ್ಮ ಮಳೆ ಆಗ್ಬೇಕ್ರಿ. 2 ವರ್ಷದಿಂದ ಸ್ವರ್ಗಿ ಒಳಗೆ ಮಾಡೋದಿಲ್ಲ. ಸ್ವರ್ಗಿ ಒಳಗೆ ಮಾಡ್ಕೊಂತ ಈಗ ನಿನ್ನೆ ರಾತ್ರಿ ಟೂರಿಗೆ ಹೋಗ್ಕಂತ ಮನೆ ನಾವು ಬ್ಯಾಂದೇವಿ ಅವ್ನು ಹೋಗ್ತೇನೆ. ನಾನು ಕೂಲಿ ಬಿಡ ಅಂತೇಳಿ ಹೋಗ್ತಾರೆ. 10 ಗಂಟೆಗೆ ಸ್ವರ್ಗದಿಂದ ಔಟ್ ಆಗ್ಯಾರ. ಹಾಗೆ 10 ಆಗಿ ಆಮೇಲೆ 11 ಗಂಟೆಗೆ ಇಲ್ಲಿಂದ ಬಿಟ್ಟಾತೆ. 10 11 ಗಂಟೆಗೆ 1 ಗಂಟೆ 1:30 ಏನೋ ಇದಾಗೈತಿ. 1:30 ಆಗೈತಿ. ನಮ್ಗೆ ಅದು 3 ಗಂಟೆಗೆ ಅಲ್ಲಿ ಲೋಕಲ್ ಪೊಲೀಸ್ ನಮ್ಮ ಮಳೆಯಾಗ ಇನ್ನೊಬ್ಬ ಫೋನ್ ಮಾಡಿ ಆಮೇಲೆ 3 ಗಂಟೆಗೆ ಅವ್ರು ಕಳಿಸಿ 3:30 ಮಟ್ಟ ದವಾಖಾನೆ ಕರ್ಕೊಂಡ್ ಬರೋ ಮಟ್ಟ ಡೆತ್ ಆಗಿ. ಎಷ್ಟ್ ಜನ ಡೆತ್ ಆಗಿದೆ? ಟೋಟಲ್ ಅವ್ರು ಹೋಗಿದ್ದವ್ರದ 9 ಮಂದಿ. ಲಾಸ್ಟ್ ಅವ್ರು 6 ಏನೋ 7 ಮೆಂಬರ್ಸ್ ಡೆತ್ ಆಗಿದಾರೆ. ನಮ್ಮ ಹಳ್ಯಾನ 6 ಡೆತ್. ಇವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಸರ್? ಮಕ್ಳು ಎಷ್ಟು ಜನ ಸರ್? ಸರ್ ಮ್ಯಾರೇಜ್ ಆಗಿಲ್ಲ ಸರ್. ಅಲ್ಲಲ್ಲ, ಇದು ತಂದೆ ತಾಯಿಗೆ ಎಷ್ಟನೇ ಮಗ ಸರ್? ಒಂದೇದವನೇ ಸರ್. ಈಗ ವಿಷಯ ನಿಮ್ಗೆ ಯಾವಾಗ ಗೊತ್ತ ಸರ್? 3 ಗಂಟೆಗೆ 1:30 ಆಗೈತೆ ಸರ್. 3 ಗಂಟೆಗೆ ನಮ್ಗೆ ಲೋಕಲ್ ಪೊಲೀಸ್ ಅಲ್ಲೇ ಅಂದ್ರೆ ಮಣಿತನ ಜವಾಬ್ದಾರಿ ಅವನ ಮೇಲೆ ಐತೆ ಮಂಜುನಾಥ್. ಅವ ಏನೋ ಸ್ವೀಗಿದ ಹೊಡಿತಾನಲ್ಲ, ಅದೇ ಅವ್ನ ಮೇಲೆ ಬರೋ. ಇನ್ನು ಈ ಘಟನೆಯಲ್ಲಿ ಮೃತಪಟ್ಟ ಅಕ್ಷಯ್, ಅಭಿಷೇಕ್ ಹಾಗೂ ಮಂಜುನಾಥ ಅವರು ಧಾರವಾಡದ ಪ್ರಸಿದ್ಧ ಸಾಯಿ ಫಾಸ್ಟ್ ಫುಡ್ ಸೆಂಟರ್ನಿಂದಲೇ ಪ್ರತಿನಿತ್ಯ ಆರ್ಡರ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಬುಧವಾರ ಕೂಡ ಇಲ್ಲಿಂದಲೇ ಆರ್ಡರ್ ತೆಗೆದುಕೊಂಡು ಹೋಗಿ ಕೆಲಸ ಮಾಡಿದ್ದ ಇವರು ಮಾರನೇ ದಿನವೇ ಮೃತಪಟ್ಟಿದ್ದಾರೆ ಎಂಬ ವಿಷಯ ತಿಳಿದು ಸಾಯಿ ಫಾಸ್ಟ್ ಫುಡ್ ಸೆಂಟರ್ ಮಾಲೀಕರಿಗೂ ಶಾಕ್ ಆದಂತಾಗಿದೆ. ತಮ್ಮ ಬಳಿ ಕೆಲಸ ಮಾಡಿದ್ದ ಹುಡುಗರು ಮೃತಪಟ್ಟಿದ್ದರಿಂದ ಫಾಸ್ಟ್ ಫುಡ್ ಸೆಂಟರ್ ಮಾಲೀಕ ದೀಪಕ್ ಭಾವುಕರಾಗಿದ್ದಾರೆ. ಹುಡುಗರು ಇದ್ರು ಸರ್. ಅವರೆಲ್ಲ ನಮ್ ಕಡೆ ಸುಮಾರು ಒಂದು 7-8 ವರ್ಷದಿಂದ ಹೋಯ್ತಿದ್ರು. ಅವರು ಚೆನ್ನಾಗಿದ್ರು ಎಲ್ಲ. 3 ಜನ ಒಳ್ಳೆ ಹುಡುಗರು ಇದ್ರು. ಆಮೇಲೆ ಅಕ್ಷಯ್ ಒಂದು ಗೌರ್ಮೆಂಟ್ ಜಾಬ್ ಟ್ರೈ ಮಾಡಾತಿದ್ದಾವ. ಅದ ಆಗ್ಲಿಲ್ಲ ಅಂತ ಅಂದ್ಕೂಳೆ ಸ್ವಲ್ಪ ಖಾಲಿ ಇರುದೇನಂತ ಹೇಳಿ ಸ್ವಿಗ್ಗಿ ಒಳಗೆ ಆರ್ಡರ್ ಹೊಡೆದ್ ಮನಿ ನಡೆಸ್ತಿದ್ರು. ಅವ ಎಲ್ಲಾ ಮನಿಗೆಲ್ಲ ಒಳ್ಳೆ ಹುಡುಗರು ಇದ್ರು. ದುಡೋದು ಚೆನ್ನಾಗಿ ದುಡಿತಿದ್ರು. ಯಾರ್ಯಾರು ಹೋಯ್ತಾರ ಸರ್ ನಿಮ್ಮಲ್ಲಿ? ಅಕ್ಷಯ್, ಮಂಜುನಾಥ, ಆಮೇಲೆ ಇನ್ನೊಬ್ಬ ಮಂಜು, ಅಭಿಷೇಕ, ಅಕ್ಷಯ್, ಮಂಜುನಾಥ್ 3 ಜನ. ಅಂದ್ರೆ ಪ್ರತಿನಿತ್ಯ ಬರ್ತೀರ? ಪ್ರತಿನಿತ್ಯ ಬರ್ತಿದ್ರಿ. ಏನ್ ಸರ್, ಏನ್ ಅನ್ಸತಿ? ಪಾಪ ಆಕ್ಸಿಡೆಂಟ್ ಆಗಿದೆ. ಇಲ್ಲ, ನನಗ ಬೆಳಗಿನ ಜಾವ ಸುದ್ದಿ ತಿಳಿದ್ಮೇಲೆ ಬಹಳ ಆಘಾತ ಐತ್ರಿ. ಎಲ್ಲಾ 3 ಫ್ಯಾಮಿಲಿಗೆಲ್ಲ ಸಮಸ್ಯೆ ಇದಾಗ್ತಿರ್ತೇನೆ. ಯಾಕಂದ್ರೆ ದುಡಿ ಹುಡುಗರು ಅವರೇ ಇದ್ರ. ಇವ್ರವ್ರಿಗೆ ಚೆನ್ನಾಗಿ ಇದನ್ ಮಾಡ್ಲಿ ಅಂತೇಳಿ ನಾನು ಬಯಸ್ತೇನೆ. ಮನೆಗೆ ಧೈರ್ಯ ಕೊಡ್ಲಿ ಫ್ಯಾಮಿಲಿ ಮೆಂಬರ್ಸ್.
ಈ ಘಟನೆಯಲ್ಲಿ ಚನ್ನಬಸಪ್ಪ ಸಂಪಗಾಂ ಹಾಗೂ ಶಿವರಾಜ್ ಮಡಿವಾಳ ಎಂಬ ಇನ್ನಿಬ್ಬರು ಯುವಕರು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಒಟ್ಟಾರೆ ಕಷ್ಟದ ನಡುವೆಯೂ ಮನೆಯ ಜವಾಬ್ದಾರಿ ಹೊತ್ತು ಮನೆಯವರ ತುತ್ತಿನ ಚೀಲ ತುಂಬಿಸುತ್ತಿದ್ದ ಈ ಯುವಕರು ದಾರುಣವಾಗಿ ಮೃತಪಟ್ಟಿದ್ದು ಆ ಇಡೀ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.